2024ರ ಜುಲೈನಲ್ಲಿ ವ್ಯಕ್ತಿಯೊಬ್ಬರು ಕಾಣೆಯಾಗಿದ್ದು ಸತತವಾಗಿ ಕುಟುಂಬದವರು ಹುಡುಕಾಟ ನಡೆಸಿದರೂ ಯಾವುದೇ ಫಲ ಸಿಕ್ಕಿರಲಿಲ್ಲ. ಆದರೆ ಇದೀಗ ವರ್ಷದ ಬಳಿಕ ವ್ಯಕ್ತಿ ಮತ್ತೆ ತನ್ನವರನ್ನ ಸೇರಿಕೊಂಡಿದ್ದಾರೆ. ಏನಿದು ಸ್ಟೋರಿ? ಈ ವಿಡಿಯೋ ನೋಡಿ. ನಾವು ಕದ್ರಿ ಹಾಗೆ ಪಾಸ್ ಆಗುವಾಗ ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ, ಮಾರ್ಕೆಟ್ ಇದು ಆಪೋಸಿಟ್ ಬಸ್ ಸ್ಟ್ಯಾಂಡಲ್ಲಿ ಒಂದು ಗಂಡಸು ಇತ್ತು. ಮಾನಸಿಕ ಆಗಿ ಕಾಣ್ತಿತ್ತು, ಸ್ವಲ್ಪ ಎಲ್ಲ ಕೊಳ್ತೆ ಬಟ್ಟೆಯಲ್ಲಿ ಗಲೀಜಿತ್ತು. ಹಾಗೆ ನಾವು ಅವನಿಗೆ ನಮ್ಮ ಆಶ್ರಮಿಗೆ ಕರ್ಕೊಂಡು ಬಂದಿದ್ದೇವೆ. ಇಲ್ಲಿ ತಂದಿದ್ದ ನಂತರ ಅವನಿಗೆ ಎಲ್ಲ ಕ್ಲೀನ್ ಎಲ್ಲ ಮಾಡಿ ಗೊತ್ತಾಯಿತು ಅವನು ಮಾನಸಿಕ ಅಂದು. ಅದೇ ಡಾಕ್ಟರ್ಸಿಗೆ ಪ್ರೊಡ್ಯೂಸ್ ಮಾಡಿ ಅವರಿಗೆ ಮೆಡಿಸಿನ್ ಹಾಕಿದ್ರು. ಅದರ ನಂತರ ಅವನು ಸ್ವಲ್ಪ ವೈಲೆಂಟ್ ಬಿಹೇವಿಯರ್, ಅವನು ಬೇರೆಯವರಿಗೆ ಹೊಡೆಯೋದು ಮತ್ತು ಎಗ್ರೆಸಿವ್, ಯಾರು ಹತ್ತಿರ ಬರಬಾರ್ದು, ನರ್ಸ್ ಹತ್ತಿರ ಬಂದು ಮದ್ದು ಕೊಡಲಿಕ್ಕಿಲ್ಲ, ಸ್ಪೆಷಲಿ ಹೆಂಗಸರು ಯಾರು ಹತ್ತಿರ ನೋಡಲಿಕ್ಕೆ ಇಲ್ಲ ಅವನಿಗೆ. ಮತ್ತು ವೈಲೆಂಟ್, ಅವನೇ ಮಾತಾಡೋದು, ಅವನೇ ಡಿಪ್ರೆಷನ್ ಆಗಿ ಇದ್ದಾನೆ. ಹಾಗೆ ಅವರಿಗೆ ಸೆಪ್ರೇಟ್ ಸೆಲ್ಲಲ್ಲಿ ಇಟ್ಟಿದ್ದೀವಿ ನಾವು. ಮೆಡಿಸಿನ್ ಚಾಲೂ ಇತ್ತು. ಅವನಿಗೆ ಬಂದ ನಂತರ ನಾನು ಮನೆಗೆ ಹೋಗಬೇಕು, ಅವನಿಗೆ ಎಲ್ಲಿ ಏನು ಗೊತ್ತಿರಲಿಲ್ಲ. ಈಗ ಸ್ವಲ್ಪ ಟೈಮ್ ಹಿಂದೆ ಅವನು ಎಂಥ ಊರು ಹೇಳಿದ, ತಮಿಳ್ನಾಡುವಲ್ಲಿ ಪಲ್ಲಿ ವಾಶಾಯಿ ಸ್ಟ್ರೀಟ್, ಅಲ್ವಾರ್ ಕುರುಚಿ, ಅಂಬಾಸ್ ಮುದ್ರಂ, ತಮಿಳ್ನಾಡು, ಅಲ್ಲಿಂದ ಅವನು ಅಡ್ರೆಸ್ ಕೊಟ್ಟಿದ್ದ. ಹಾಗೆ ನಮ್ಮ ಸ್ಟಾಫ್ ಅಲ್ಲಿ ಪೊಲೀಸ್ ಸ್ಟೇಷನಿಗೆ ಕಾಂಟ್ಯಾಕ್ಟ್ ಮಾಡಿ ಅಲ್ವಾರ್ ಕುರ್ಚಿ ಪೊಲೀಸ್ ಸ್ಟೇಷನಿಗೆ ಕಾಂಟ್ಯಾಕ್ಟ್ ಮಾಡಿದರೆ. ಹಾಗೆ ನಮಗೆ ಒಂದು ಹೇಳಬೇಕು, ಯಾವಾಗಲೂ ಔಟ್ ಆಫ್ ಸ್ಟೇಷನ್ ಪೊಲೀಸ್ನವರಿಗೆ ಕಾಂಟ್ಯಾಕ್ಟ್ ಮಾಡಿದರೆ ಎಲ್ಲರೂ ನಮಗೆ ಹೆಲ್ಪ್ ಮಾಡ್ತಾರೆ. ಇಮಿಡಿಯೇಟ್ ಇನ್ಸ್ಪೆಕ್ಟರ್ ಸ್ವಲ್ಪ ಒಂದು ದಿನ ಒಳಗೆ ಅವರ ಅಕ್ಕಗೆ ಟ್ರೇಸ್ ಮಾಡಿ ಅವರ ಫೋನ್ ನಂಬರ್ ಕೊಟ್ಟಿದ್ದರು. ಅಲ್ಲಿ ಮತ್ತು ಅಕ್ಕಗೆ ಫೋನ್ ಮಾಡಿ ಎಲ್ಲ ಡೀಟೇಲ್ಸ್ ಸಿಕ್ಕಿದ್ದು. ಅವರು ಆಲ್ಕೋಹಾಲಿಕ್ ಕುಡಿತಿದ್ದ, 20 ಇಯರ್ಸಿಂದ ಅವ್ರದ್ದು ಆಲ್ಕೋಹಾಲಿಕ್ ಪ್ರಾಬ್ಲಮ್ಸ್ ಇತ್ತು. ಹಾಗೆ ಫಸ್ಟ್ ಮ್ಯಾರೇಜ್ ಅವ್ರದ್ದು ಡಿವೋರ್ಸಲ್ಲಿ ಮುಗಿದಿದ್ದು. ಯಾಕೆಂದರೆ ಒಂದು ಮಗು ಇತ್ತು, ಇವನ ಕುಡಿದು ಅಭ್ಯಾಸಕ್ಕೆ ಅವಳು ಬಿಟ್ಟು ಹೋಗಿದ್ದ. ಅದರ ನಂತರ ಅವನಿಗೆ ಸೆಕೆಂಡ್ ಮ್ಯಾರೇಜಲ್ಲಿ ಪುನಃ 2 ಮಕ್ಕಳು, ಅವಳು ಸಹ ಬಿಟ್ಟು ಹೋಗಿದ್ಲು, 2 ಮಕ್ಕಳು ಇಟ್ಕೊಂಡು ಹೋಗಿದ್ಲು. ಹಾಗೆ ಇವರಿಗೆ ಫ್ಯಾಮಿಲಿಗೆ ಗೊತ್ತಾಯ್ತು ಇವನಿಗೆ ಮಾನಸಿಕ ಪ್ರಾಬ್ಲಮ್ ಇದೆ ಎಂದು. ಅವನಿಗೆ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಅವನಿಗೆ ರಾಮೇಶ್ವರಂ ದರ್ಗಾಗೆ ಕರ್ಕೊಂಡು ಹೋಗಿದ್ರು ಅವರು. ಅಲ್ಲಿ ಸ್ಪಿರಿಚುವಲ್ ಟ್ರೀಟ್ಮೆಂಟಿಗೆ, ಅಲ್ಲಿಂದ ಮೆಡಿಕಲ್ ಟ್ರೀಟ್ಮೆಂಟ್ ಸಹ ಮಾಡಿದ್ರಂತೆ. ಹಿಂದೆ ಬಂದು ಹಾಗೇನೇ ಇದ್ದ. ಹಾಗೆ ಅವರು ಪುನಃ ದರ್ಗಾಗೆ ಹಾಕಿದ್ದು. ಅಲ್ಲಿ ದರ್ಗಾದಿಂದ ಮಿಸ್ಸಿಂಗ್ ಆಗಿದ್ದಾನೆ. 25 ಜುಲೈ 2024ಗೆ ಮಿಸ್ಸಿಂಗ್ ಆಗಿದ್ದಾನೆ. ನಮಗೆ 12 ಅಕ್ಟೋಬರ್ 2024ಗೆ ಸಿಕ್ಕಿದ್ದಾನೆ, ಸ್ವಲ್ಪ ಮಂತ್ಸ್ ನಂತರ. ಮತ್ತು ಅವರ ಕುಟುಂಬ ಅವರು ಹೇಳಿದರು ಬ್ಯಾಂಗ್ಳೂರಲ್ಲಿ ನೋಡಲಿಕ್ಕೆ ಸಿಕ್ಕಿದ್ದ. ಅವನ ಹೆಸರು ಇಸ್ಮೇಲ್. ಹಾಗೆ ಕುಟುಂಬ ಬ್ಯಾಂಗ್ಳೂರು ಹೋಗಿ ಹುಡುಕಿದ್ರು, ಅಲ್ಲಿ ಸಿಕ್ಕಲಿಲ್ಲ. ಹಾಗೆ ಈ ಪೊಲೀಸ್ ಇನ್ಸ್ಪೆಕ್ಟರ್ ಫೋನ್ ಮಾಡಿ ಹೇಳುವಾಗ ಮ್ಯಾಂಗ್ಳೂರಲ್ಲಿ ಇದ್ದಾರೆ ಎಂದು ಅವರಿಗೆ ತುಂಬ ಸಂತೋಷ ಆಯಿತು. ಯಾಕೆಂದರೆ ಅವರಿಗೆ ಪುನಃ ಇಸ್ಮೇಲ್ ನೋಡಲಿಕ್ಕೆ ಸಿಗ್ತಾರೆಂದು ಗೊತ್ತಿರಲಿಲ್ಲ ಅವರಿಗೆ. ಹಾಗೆ ಅವರ ಅಕ್ಕ ಬಂದಿದ್ದಾರೆ, ಅಕ್ಕದು ಮಗ ಬಂದಿದ್ದಾರೆ, ಮತ್ತು ಅವರ ರಿಲೇಟಿವ್ ಬಂದಿದ್ದಾರೆ. ನಿನ್ನೆ ಅವರು ತಮಿಳ್ನಾಡುವಿಂದ ಬಂದಿದ್ದಾರೆ ರಾತ್ರಿ. ಇವತ್ತು ಅವರು ಪ್ರಾಮಿಸ್ ಮಾಡಿದ್ದಾರೆ ಟ್ರೀಟ್ಮೆಂಟ್ ಚಾಲೂ ಮಾಡಿ ಅವರಿಗೆ ಕಂಟಿನ್ಯೂ ಮಾಡ್ತಾರೆ ಎಂದು. 1 இயர் காணாமல் போய் பிறகு வந்து ஸ்தலத்தில் இருக்க சொல்லி கால் பண்ணி, ஏர்வாடி போலீஸ் ஸ்டேஷன் கால் பண்ணி, அங்கேருந்து எங்களுக்கு தகவல் வந்து அதுக்கப்புறம் வந்து மிஸ்ஸிங் ஏர்வாடி தர்கா. அதனால் அங்கேயே 1 இயராக மிஸ்ஸிங் ஆகிட்டு. அதுக்கப்புறம் வந்து இங்கே இருக்கான்னு சொல்லி இங்கேருந்து கால் பண்ணி ஏர்வாடி போலீஸ் ஸ்டேஷன் அங்கே கால் செய்து அங்கே வந்து வீட்டுக்கு ஹவுஸுக்கு கால் பண்ணி அங்கேருந்து வந்துச்சு. அது மை சிஸ்டர் அவங்க இது அங்கிள். இப்போ ஹாப்பி, ஃபுல்லாக ஹாப்பி. என் பேர் மைதீன் பாத்து. அவன் போன 17/7/2024 அவனு தொலைஞ்சு போய் நாங்களும் ஒருபாடு இடத்துல எல்லா பக்கமும் அவனை தேடி எங்குமே கெட்டி இல்லை. அப்போ போலீஸில் கம்ப்ளைண்ட் கொடுத்து இவங்க இப்போ ஒரு 4 நாளைக்கு முன்னாடி ஃபோன் அடித்து உங்கள் தம்பி இங்கே இருக்குன்னு சொல்லி அவங்க சொல்லியிருக்காங்க. அவங்கள நாங்கள் வந்து சரின்னு சொல்லிவிட்டு முந்தா நாள் வந்து கண்டு இப்போ ரொம்ப சந்தோஷம். இவங்களுக்கு ரொம்ப தேங்க்ஸு. 1 வருஷமாக இவங்க தான் வச்சு பார்த்துருக்காங்க. அவனுக்கு ரொம்ப கோவக்காரனாக இருந்து இப்போ நல்லபடியாகிட்டு இன்னும் மெடிசன் போடுற அளவுக்கு அவனை கொண்டு வந்து, அவனுக்கு ஏற்கனவே புத்தி சோனம் சரியில்லாமல் தான் இருந்து இப்போ நல்ல அக்கா மாமா அங்கிள் எல்லாம் அவனும் சொல்லுது. இப்போ நல்லபடியாக அவனு இருக்குது. எங்களுக்கு ரொம்ப சந்தோஷம். இவங்களுக்கு ரொம்ப ரொம்ப நன்றி.
Thank you.